ಹಲೋ ಎವ್ರಿವಾನ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಮಂಗಳೂರು ಬನ್ಸ್ನ ಮಾಡಿದ್ದೀನಿ ಅಂದಾಗ ರೆಸಿಪಿನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ಇಯರ್ ಇಟ್ ಈಸ್. ನಾವಿಬ್ಬರೇ ಇರೋದ್ರಿಂದ ನಮಗೊಂದು 7-8 ಬನ್ಸ್ ಆದರೆ ಸಾಕು ಅಂತ ನಾನು ಜಸ್ಟ್ ಒಂದು ಪಚ್ಚ ಬಾಳೆಹಣ್ಣ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಾಳೆಹಣ್ಣ ಚೆನ್ನಾಗಿ ಸ್ಮ್ಯಾಶ್ ಮಾಡಿ 7 to 8 ಸ್ಪೂನ್ ಆಗೋವಷ್ಟು ಶುಗರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಚಿಟಿಕೆ ಆಗೋವಷ್ಟು ಉಪ್ಪು, ಒಂದು 3 ಚಿಟಿಕೆ ಆಗೋವಷ್ಟು ಸೋಡಾ, ಹಾಗೆ ಸ್ವಲ್ಪ ಜೀರಿಗೆನ ಹಾಕಿ ಮಿಕ್ಸ್ ಮಾಡಿ ಆನಂತರ ಒಂದು ಅರ್ಧ ಕಪ್ ಆಗೋವಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ. ಜಾಸ್ತಿ ಮೊಸರು ಹಾಕಿದ್ರೆ ಜಾಸ್ತಿ ಮೈದಾ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪನೇ ಮೊಸರನ್ನ ಹಾಕೊಂತಾ ಇದ್ದೀನಿ. ಇನ್ನದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಓವರ್ ನೈಟ್ ಅದನ್ನ ಫರ್ಮೆಂಟ್ ಆಗೋದಕ್ಕೆ ಬಿಡ್ತೀನಿ. 7 to 8 hours ಫರ್ಮೆಂಟ್ ಆಗೋದಕ್ಕೆ ಬಿಟ್ಟು ಜಸ್ಟ್ ಪೂರಿ ಹೇಗೆ ಲಟ್ಟಿಸ್ಕೊಂತೀವೋ ಅದೇ ತರ ಲಟ್ಟಿಸ್ಕೊಂಡ್ರೆ ಆಯ್ತು. ಸ್ವಲ್ಪ ದಪ್ಪ ಲಟ್ಟಿಸ್ಕೊಬೇಕು, ಆಗ ಬನ್ಸು ಫ್ಲಫಿ ಆಗಿ ಬರುತ್ತೆ. ಇನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಡೀಪ್ ಫ್ರೈ ಮಾಡೋದಷ್ಟೇ. ಅದ್ರ ಕಾಂಬಿನೇಷನ್ ಆಗಿ ನಾನು ಇವತ್ತು ಬೇಳೆ ಸಾಂಬಾರ್ನ ಮಾಡಿದ್ದೆ. ನಿಮ್ಗೆ ಯಾವ ಕಾಂಬಿನೇಷನ್ ಇಷ್ಟ ಆಗುತ್ತೆ ಮಂಗಳೂರು ಬನ್ಸಿಗೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.